ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್ ನೀಡ್ತಾ ಇದೆ. ಪ್ರತಿ ಯೂನಿಟ್ಗೆ 36 ಪೈಸೆಯಷ್ಟು ದರವನ್ನ ಏರಿಕೆ ಮಾಡುವ ನಿರ್ಧಾರಕ್ಕೆ ಇದೀಗ ಸಮ್ಮತಿಯನ್ನ ಸೂಚಿಸಲಾಗಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ ಹಾಗೆ ಅವರ ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿ ಮಾಡುವ ಸಂಬಂಧ ದರ ಏರಿಕೆಯ ಆದೇಶ ಪ್ರಕಟವಾಗಿದೆ. ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಯಾಗುತ್ತೆ. ಮುಂದಿನ 3 ವರ್ಷದಲ್ಲಿ 8,519 ಕೋಟಿ ರೂಪಾಯಿ ಈ ಮೂಲಕ ಸಂಗ್ರಹ ಮಾಡುವ ನಿರ್ಧಾರ ಈ ಒಂದು ಆದೇಶದ ಹಿಂದಿದೆ. ಈಗಾಗಲೇ 4,659 ಕೋಟಿ ಪಿಂಚಣಿ ಹಾಗೆ ಗ್ರಾಚ್ಯುಟಿ ಹಿಂಬಾಕಿ ಉಳಿಸಿಕೊಂಡಿದೆ ಇಲಾಖೆ. ವಿದ್ಯುತ್ ಸಂಸ್ಥೆಗಳು ಇದನ್ನ ಗ್ರಾಹಕರಿಂದಲೇ ವಸೂಲಿ ಮಾಡುವ ನಿರ್ಧಾರಕ್ಕೆ ಬಂದಂತಿದೆ ಕೆಇಆರ್ಸಿ. ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್, ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿ ಆದೇಶವನ್ನು ಹೊರಡಿಸಲಾಗಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿ ಮಾಡುವ ಸಲುವಾಗಿ ಆದೇಶ. ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಗೆ ಬರಲಿದೆ. ಅಲ್ಲಿಗೆ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವಾಗಿ ದರವನ್ನು ನೀಡುವ ಅನಿವಾರ್ಯತೆ ಗ್ರಾಹಕರಿಗೆ. ಮತ್ತೊಂದು ದರ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಬೀಳೋದು ನಿಶ್ಚಿತವಾಗಿದೆ. ಇನ್ನು ವಿದ್ಯುತ್ ದರ ಏರಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕರ್ನಾಟಕ ರಾಜ್ಯವನ್ನ ತೆರಿಗೆ ರಾಜ್ಯವನ್ನಾಗಿ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ಮೇಲಿಂದ ಮೇಲೆ ಜನರಿಗೆ ದುಬಾರಿ ಬರೆಯನ್ನ ಎಳಿತಾ ಇದೆ. ಇದು ಜನಸಾಮಾನ್ಯರು ಹೇಗೆ ಜೀವನ ಮಾಡಬೇಕು ಅನ್ನುವಂತಹ ಚಿಂತೆಗೆ ದೂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಸುನೀಲ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೃಹ ಜ್ಯೋತಿ ಎನ್ನುವಂತ ಯೋಜನೆಯನ್ನು ಕೊಟ್ಕೊಂಡು 58 ಯೂನಿಟ್ ಅನ್ನ ಉಚಿತವಾಗಿ ಕೊಡ್ತೀವಿ ಅಂತ ಒಂದು ಕಡೆ ಹೇಳಿ, ಇನ್ನೊಂದು ಕಡೆ ಕಳೆದ ವರ್ಷವೇ ₹3 ಇದ್ದಂತ ಯೂನಿಟ್ ಅನ್ನ ₹7 ಕಮರ್ಷಿಯಲ್ ರೇಟ್ ಅನ್ನು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ವಿದ್ಯುತ್ನಲ್ಲಿ ಮಾಡಿದ್ರು. ಈಗ ಮತ್ತೊಮ್ಮೆ ಬೆಲೆ ಏರಿಕೆಯನ್ನು ಮಾಡಲಿಕ್ಕೋಸ್ಕರ ಕೆಆರ್ಸಿ ಮುಂದೆ ಎಲ್ಲ ಎಸ್ಕಾಂಗಳು ಮುಂದೋಗಿದೆ. ಸರ್ಕಾರ ಒಂದು ರೀತಿ ಪರೋಕ್ಷವಾಗಿ ತಾತ್ವಿಕ ಒಪ್ಪಿಗೆಯನ್ನು ಇದು ಕೊಟ್ಟಿದೆ. ತಾತ್ವಿಕ ಒಪ್ಪಿಗೆಯನ್ನು ಕೊಡದಲ್ಲೇ ಕೆಆರ್ಸಿ ಮುಂದೆ ಎಸ್ಕಾಂಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಎಸ್ಕಾಂ ನೌಕರರ ನಿವೃತ್ತಿ ಪಿಂಚಣಿಯನ್ನು ಕೂಡ ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂತದ್ದು. ಪರ್ ಯೂನಿಟ್ಗೆ 36 ಪೈಸೆಯನ್ನು ಇವತ್ತು ನಿಗದಿ ಮಾಡಿರುವಂತದ್ದು ನೋಡಿದಾಗ ಆಶ್ಚರ್ಯ ಆಗಿದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇರುವಂತದ್ದು ಅತ್ಯಂತ ದುರಂತದ ಸಂಗತಿ. ಕರ್ನಾಟಕವನ್ನ ತೆರಿಗೆಯ ರಾಜ್ಯವನ್ನಾಗಿ ಮಾಡ್ತಾ ಕರ್ನಾಟಕದ ಜನರಿಗೆ ತೆರಿಗೆಯ ಭಾರವನ್ನು ಹಾಕೋದ್ರಲ್ಲಿ ಸಿದ್ದರಾಮಯ್ಯ ಇವತ್ತು ನಿಪುಣರಾಗಿದ್ದಾರೆ. ಎಲ್ಲ ಬೆಲೆ ಏರಿಕೆಗಳನ್ನು ಗಗನಕ್ಕೇರಿಸಿ ಜನಜೀವನದ ಬದುಕು ದುಸ್ತರ ಆಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್ ನೀಡ್ತಾ ಇದೆ. ಪ್ರತಿ ಯೂನಿಟ್ಗೆ 36 ಪೈಸೆಯಷ್ಟು ದರವನ್ನ ಏರಿಕೆ ಮಾಡುವ ನಿರ್ಧಾರಕ್ಕೆ ಇದೀಗ ಸಮ್ಮತಿಯನ್ನ ಸೂಚಿಸಲಾಗಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ ಹಾಗೆ ಅವರ ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿ ಮಾಡುವ ಸಂಬಂಧ ದರ ಏರಿಕೆಯ ಆದೇಶ ಪ್ರಕಟವಾಗಿದೆ. ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಯಾಗುತ್ತೆ. ಮುಂದಿನ 3 ವರ್ಷದಲ್ಲಿ 8,519 ಕೋಟಿ ರೂಪಾಯಿ ಈ ಮೂಲಕ ಸಂಗ್ರಹ ಮಾಡುವ ನಿರ್ಧಾರ ಈ ಒಂದು ಆದೇಶದ ಹಿಂದಿದೆ. ಈಗಾಗಲೇ 4,659 ಕೋಟಿ ಪಿಂಚಣಿ ಹಾಗೆ ಗ್ರಾಚ್ಯುಟಿ ಹಿಂಬಾಕಿ ಉಳಿಸಿಕೊಂಡಿದೆ ಇಲಾಖೆ. ವಿದ್ಯುತ್ ಸಂಸ್ಥೆಗಳು ಇದನ್ನ ಗ್ರಾಹಕರಿಂದಲೇ ವಸೂಲಿ ಮಾಡುವ ನಿರ್ಧಾರಕ್ಕೆ ಬಂದಂತಿದೆ ಕೆಇಆರ್ಸಿ. ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್, ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿ ಆದೇಶವನ್ನು ಹೊರಡಿಸಲಾಗಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿ ಮಾಡುವ ಸಲುವಾಗಿ ಆದೇಶ. ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಗೆ ಬರಲಿದೆ. ಅಲ್ಲಿಗೆ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವಾಗಿ ದರವನ್ನು ನೀಡುವ ಅನಿವಾರ್ಯತೆ ಗ್ರಾಹಕರಿಗೆ. ಮತ್ತೊಂದು ದರ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಬೀಳೋದು ನಿಶ್ಚಿತವಾಗಿದೆ.
ಇನ್ನು ವಿದ್ಯುತ್ ದರ ಏರಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕರ್ನಾಟಕ ರಾಜ್ಯವನ್ನ ತೆರಿಗೆ ರಾಜ್ಯವನ್ನಾಗಿ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ಮೇಲಿಂದ ಮೇಲೆ ಜನರಿಗೆ ದುಬಾರಿ ಬರೆಯನ್ನ ಎಳಿತಾ ಇದೆ. ಇದು ಜನಸಾಮಾನ್ಯರು ಹೇಗೆ ಜೀವನ ಮಾಡಬೇಕು ಅನ್ನುವಂತಹ ಚಿಂತೆಗೆ ದೂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಸುನೀಲ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೃಹ ಜ್ಯೋತಿ ಎನ್ನುವಂತ ಯೋಜನೆಯನ್ನು ಕೊಟ್ಕೊಂಡು 58 ಯೂನಿಟ್ ಅನ್ನ ಉಚಿತವಾಗಿ ಕೊಡ್ತೀವಿ ಅಂತ ಒಂದು ಕಡೆ ಹೇಳಿ, ಇನ್ನೊಂದು ಕಡೆ ಕಳೆದ ವರ್ಷವೇ ₹3 ಇದ್ದಂತ ಯೂನಿಟ್ ಅನ್ನ ₹7 ಕಮರ್ಷಿಯಲ್ ರೇಟ್ ಅನ್ನು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ವಿದ್ಯುತ್ತಿನಲ್ಲಿ ಮಾಡಿದ್ರು. ಈಗ ಮತ್ತೊಮ್ಮೆ ಬೆಲೆ ಏರಿಕೆಯನ್ನು ಮಾಡಲಿಕ್ಕೋಸ್ಕರ ಕೆಆರ್ಸಿ ಮುಂದೆ ಎಲ್ಲ ಎಸ್ಕಾಂಗಳು ಮುಂದೋಗಿದೆ. ಸರ್ಕಾರ ಒಂದು ರೀತಿ ಪರೋಕ್ಷವಾಗಿ ತಾತ್ವಿಕ ಒಪ್ಪಿಗೆಯನ್ನು ಇದು ಕೊಟ್ಟಿದೆ. ತಾತ್ವಿಕ ಒಪ್ಪಿಗೆಯನ್ನು ಕೊಡದಲ್ಲೇ ಕೆಆರ್ಸಿ ಮುಂದೆ ಎಸ್ಕಾಂಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಎಸ್ಕಾಂ ನೌಕರರ ನಿವೃತ್ತಿ ಪಿಂಚಣಿಯನ್ನು ಕೂಡ ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂತದ್ದು. ಪರ್ ಯೂನಿಟ್ಗೆ 36 ಪೈಸೆಯನ್ನು ಇವತ್ತು ನಿಗದಿ ಮಾಡಿರುವಂತದ್ದು ನೋಡಿದಾಗ ಆಶ್ಚರ್ಯ ಆಗಿದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇರುವಂತದ್ದು ಅತ್ಯಂತ ದುರಂತದ ಸಂಗತಿ. ಕರ್ನಾಟಕವನ್ನ ತೆರಿಗೆಯ ರಾಜ್ಯವನ್ನಾಗಿ ಮಾಡ್ತಾ ಕರ್ನಾಟಕದ ಜನರಿಗೆ ತೆರಿಗೆಯ ಭಾರವನ್ನು ಹಾಕೋದ್ರಲ್ಲಿ ಸಿದ್ದರಾಮಯ್ಯ ಇವತ್ತು ನಿಪುಣರಾಗಿದ್ದಾರೆ. ಎಲ್ಲ ಬೆಲೆ ಏರಿಕೆಗಳನ್ನ ಗಗನಕ್ಕೇರಿಸಿ ಜನಜೀವನದ ಬದುಕು ದುಸ್ತರ ಆಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್ ನೀಡ್ತಾ ಇದೆ. ಪ್ರತಿ ಯೂನಿಟ್ಗೆ 36 ಪೈಸೆಯಷ್ಟು ದರವನ್ನ ಏರಿಕೆ ಮಾಡುವ ನಿರ್ಧಾರಕ್ಕೆ ಇದೀಗ ಸಮ್ಮತಿಯನ್ನ ಸೂಚಿಸಲಾಗಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ ಹಾಗೆ ಅವರ ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿ ಮಾಡುವ ಸಂಬಂಧ ದರ ಏರಿಕೆಯ ಆದೇಶ ಪ್ರಕಟವಾಗಿದೆ. ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಯಾಗುತ್ತೆ. ಮುಂದಿನ 3 ವರ್ಷದಲ್ಲಿ 8,519 ಕೋಟಿ ರೂಪಾಯಿ ಈ ಮೂಲಕ ಸಂಗ್ರಹ ಮಾಡುವ ನಿರ್ಧಾರ ಈ ಒಂದು ಆದೇಶದ ಹಿಂದಿದೆ. ಈಗಾಗಲೇ 4,659 ಕೋಟಿ ಪಿಂಚಣಿ ಹಾಗೆ ಗ್ರಾಚ್ಯುಟಿ ಹಿಂಬಾಕಿ ಉಳಿಸಿಕೊಂಡಿದೆ ಇಲಾಖೆ. ವಿದ್ಯುತ್ ಸಂಸ್ಥೆಗಳು ಇದನ್ನ ಗ್ರಾಹಕರಿಂದಲೇ ವಸೂಲಿ ಮಾಡುವ ನಿರ್ಧಾರಕ್ಕೆ ಬಂದಂತಿದೆ ಕೆಇಆರ್ಸಿ. ರಾಜ್ಯದ ಜನರಿಗೆ ಕೆಇಆರ್ಸಿ ಕರೆಂಟ್ ಶಾಕ್, ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿ ಆದೇಶವನ್ನ ಹೊರಡಿಸಲಾಗಿದೆ. ವಿದ್ಯುತ್ ಪ್ರಸರಣ, ಎಸ್ಕಾಂ ಸಿಬ್ಬಂದಿ ಪಿಂಚಣಿ, ಗ್ರಾಚ್ಯುಟಿ ಗ್ರಾಹಕರಿಂದಲೇ ವಸೂಲಿ ಮಾಡುವ ಸಲುವಾಗಿ ಆದೇಶ. ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಗೆ ಬರಲಿದೆ. ಅಲ್ಲಿಗೆ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವಾಗಿ ದರವನ್ನು ನೀಡುವ ಅನಿವಾರ್ಯತೆ ಗ್ರಾಹಕರಿಗೆ. ಮತ್ತೊಂದು ದರ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಬೀಳೋದು ನಿಶ್ಚಿತವಾಗಿದೆ. ಇನ್ನು ವಿದ್ಯುತ್ ದರ ಏರಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕರ್ನಾಟಕ ರಾಜ್ಯವನ್ನ ತೆರಿಗೆ ರಾಜ್ಯವನ್ನಾಗಿ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ. ಮೇಲಿಂದ ಮೇಲೆ ಜನರಿಗೆ ದುಬಾರಿ ಬರೆಯನ್ನ ಎಳಿತಾ ಇದೆ. ಇದು ಜನಸಾಮಾನ್ಯರು ಹೇಗೆ ಜೀವನ ಮಾಡಬೇಕು ಅನ್ನುವಂತಹ ಚಿಂತೆಗೆ ದೂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಸುನೀಲ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ.